ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಬಂದು ಬುಧವಾರ, ಗಣಪತಿ ಗೌರಿ ಗಣೇಶ ಹಬ್ಬ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈಗ ನಮ್ಮಮ್ಮ ಪೂಜೆ ಮಾಡ್ತವ್ರೆ. ಸುಮ್ಮನೆ ಸಿಂಪಲಾಗಿ ಮಾಡ್ತಿದ್ದೀವಿ. ನಾಳಿಕೆ ಕಡುಬು ಎಲ್ಲ ಮಾಡೋಣ ಅಂತ. ಇವತ್ತು ಒಬ್ಬಟ್ಟೆಲ್ಲ ಮಾಡೈತೆ. ನಾಳೆ ಗುರುವಾರ ಕಡುಬೆಲ್ಲ ಮಾಡೋಣ ಅಂತ. ನೋಡಿ, ಡ್ರೆಸ್ ನಾನು ತೋರಿಸಿದ್ದೀನಿ. ಮೊನ್ನೆ ಬೆಂಗಳೂರಿಗೆ ಹೋದಾಗ ತಂದಿದ್ದು, ವೀಡಿಯೋ ಮಾಡಿ ತೋರಿಸಿದ್ದೆ. ನೋಡಿ, ಅಲ್ಲಿ ನಮ್ಮಮ್ಮ ದೀಪ ಹಚ್ತವ್ರೆ. ನಮ್ಮಮ್ಮನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೀರೆ ಉಟ್ಕೊಂಡಿದ್ರಲ್ಲ, ಅದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಉಟ್ಕೊಂಡು ಬಿಚ್ಚಾಕಿದ್ದೀನಿ. ಇದನ್ನೇ ಉಟ್ಕೊತೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವ್ರೆ. ನಾನು ನಿನ್ನ ಕಳ ಮೇಲೆ ನೋಡ್ರಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಕಾಣ್ತವ್ರೆ ಅಂತ. ನಮ್ಮಮ್ಮ ಹುಡುಗಿ ಥರ ಕಾಣ್ತವ್ರೆ ಇವತ್ತು. ಆಂಟಿನ ತಾನೇ ಚೆನ್ನಾಗಿ ಕಾಣ್ತಾರೆ ನಮ್ಮಮ್ಮ. ನೋಡಿ, ಅಲ್ಲಿ ಫೋಟೋ ಕತ್ಲಿಕ್ಕಂತ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ಈಗ ಕಾಣ್ತಿದ್ದೀನಿ, ಕಮೆಂಟ್ ಮಾಡಿ. ಬನ್ನಿ, ಈಗ ಹೂವು ಬರ್ತವೆ, ಬೇಗ ಪೂಜೆ ಮಾಡಿಬಿಟ್ಟು ರಸ್ಮಾಟಿ ಬರೀ ಕರೆದಿದ್ದೆ ಕುಂಕುಮ ಇಕ್ಕಣಕ್ಕೆ ನಮ್ಮಮ್ಮ ಒಯ್ತಾರೆ. ನಾನು ಹೋಗಲ್ಲ. ಮೋಸ್ಟ್ಲಿ ಅಜ್ಜಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅಜ್ಜಿ ಬಂದರೆ ತೋರಿಸ್ತೀನಿ. ಈಗ ಒಬ್ಬಟ್ಟು ಮಾಡಿಟ್ಟೈತೆ, ಒಬ್ಬಟ್ಟಿನ ಸಾರು. ಬೋಂಡ ಮಾಡೋಣ ಅಂತ ಬೋಂಡ ಮಾಡೋದನ್ನ ತೋರಿಸ್ತೀನಿ. ನಾನು ಮಾಡ್ತೀನಿ ಇವತ್ತು ಬೋಂಡನ. ಬನ್ನಿ ನೋಡಿ ಗೈಸ್, ನಾವು ಹುಡುಗಿ ಥರ ಕಾಣಿಸ್ತಿರುವ. ನೋಡ್ರಿ ಸೀರೆ ಉಟ್ಕೊಂಡು. ನಾನು ಹುಡುಗಿನೇ ಮಾಡ್ತೀನಿ, ಹುಡುಗ ನೋಡಿ. ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ತೈತೆ. ನಾಳೆ ಮಾಡೋಣ ಹೂವು ಎಲ್ಲ ತರಿಸಿ ಅಂತ ಇಲ್ಲಿ ದೇವಸ್ಥಾನ ಹೋಗ್ಬಿಟ್ಟಿದ್ದೆ. ನೋಡಿದ್ರಲ್ಲ ಗೈಸ್, ನಮ್ಮಮ್ಮ ಯಾವ ಥರ ಪೂಜೆ ಮಾಡ್ತಾರೆ ಅಂತ. ನೋಡಿ, ನಮ್ಮನ ಸೀರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಮನೆ ಬೆಂಗಳೂರಿಗೆ ಹೋದಾಗ ತಂದಿದ್ದು ಸೀರೆ. ನೋಡಿ ಹೆಂಗೈತೆ ಅಂತ ಒಂಚೂರು ಕಮೆಂಟ್ ಮಾಡಿ. ನೋಡಿ, ಒಡವೆ ಎಲ್ಲ ಹಾಕ್ಕೊಂಡು ಮಿಂಚ್ತವ್ರು ನಮ್ಮಮ್ಮ. ಈಗ ನಮ್ಮಮ್ಮ ರಸ್ಮಂಟಿ ಮನೆ ಹತ್ರಕ್ಕೆ ಹೋಗ್ತಾರೆ. ಏನಮ್ಮದು ಅಲ್ಲಿ ರಂಗೋಲಿ. ಈಗ ನಮ್ಮಮ್ಮ ರಸ್ಮಂಟಿ ಮನೆ ಹತ್ರಕ್ಕೆ ಹೋಗ್ತಾರೆ. ಕುಂಕುಮ ಇಕ್ಕೆ ಬರ್ಕೊ ಆಂಟಿನೇ ಎಣ್ಣೆಯಿಂದ ಕರಿತೈತೆ ಬಾಬಾ ಅಂತ. ನಾನು ಹೋಗಲ್ಲ. ನಮ್ಮಮ್ಮ ಹೋಗ್ತಾರೆ. ನೋಡ್ರಿ, ಈಗ ರಸ್ಮಂಟಿ ಮನೆ ಹತ್ರಕ್ಕೆ ಹೋಗ್ತೀಯಾ? ಹೋಗ್ಬಾ. ಈಗ ಬೋಂಡ ಮಾಡೋಕ್ಕೆ ಹಸಿಟ್ಟು ಕಲಿಸ್ಕೊಂಡ್ವ. ಹಸಿಟ್ಟು ಕಲಿಸ್ಕೊಂಡು ಸ್ವಲ್ಪನೇ ಡಬಲ್ ಕಲಿಸ್ತೀನಿ. ನಮ್ಮ ಅಮ್ಮ ಅದೇನೇನು ಅದು ಎಲ್ಲೆಲ್ಲಿ ಇಟ್ಟೈತೋ ನಿಜವಾಗ್ಲೂ ಗೊತ್ತಿಲ್ಲ. ಸ್ವಲ್ಪ ಕ್ಯಾಮ್ರಾ ಬ್ಲರ್ ಗೊತ್ತಾಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬಿಡ್ತೀನಿ. ಈಗ ಬನ್ನಿ, ಎಲ್ಲ ಯಾವ್ಯಾವ ಥರ ಮಾಡುವುದು, ನಾನು ಮಾಡೋದು ಹೆಂಗಿರುತ್ತೆ ಗೊತ್ತಿಲ್ಲ. ಮಾಡ್ತೀನಿ, ಒಟ್ಟು ಏನೂ ಮಾಡಲ್ಲ ಅಂತ ಏನಿಲ್ಲ. ನಮ್ಮನ್ನೆಲ್ಲ ಹೇಳ್ಕೊಡ್ತಾರೆ, ಮಾಡ್ತೀನಿ. ಯಾರೋ ಕೂಗ್ದಂಗಾಯ್ತು, ಯಾರೋ ಹುಡುಗರು ಅನಿಸುತ್ತೆ. ಬನ್ನಿ, ಈಗ ಎಲ್ಲ ಕೆಲಸವನ್ನು ಮಾಡುವ. ಕರೆಕ್ಟಾಗಿ ಮುಟ್ಕೊಂಡಿದ್ರ ಅಮ್ಮ ಎಷ್ಟೇ ಶುಭ ಕೊಟ್ಟಚ್ಚಿ. ಕಾಡಾಕೋರು ಗಣಪತಿ ಹತ್ರ. ಫ್ರೆಂಡ್ಸ್, ನಮ್ಮ ಮನೆ ಹತ್ರ 3 ಗಣಪತಿ. ಹನುಮಂತಪುರದಲ್ಲೊಂದು, ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಒಂದು, ಆಂಜನೇಯ ದೇವಸ್ಥಾನ ಹತ್ರ ಒಂದು ಕುಣಿಸ್ತಾರೆ. ಚೆನ್ನಾಗಿರುತ್ತೆ ಗಣಪತಿ. ನಂದು ಬ್ಯಾಡ್ ಲಕ್ ಇವತ್ತಿಗೆ 5 days. ಅದಕ್ಕೆ ನಾಳೆ 6 days ಆಗಿದ್ರೂ ಹೋಗ್ತಿದ್ದೆ, ನಂದೇನಿಲ್ಲ. 6 days 7 days ಆದರೆ ನಾನು ಹೋಗ್ತೀನಿ. ಆದರೂ ಒಂಥರ ಅಲ್ಲ. ಓಕೆ, ನಾಳೆ ಏನೋ ಆಟೋಟ ಸ್ಪರ್ಧೆನೋ ಏನೋ ಇದ್ದಿದೆ, ನೋಡ್ಕೊಬಂದು ಹೇಳ್ತೀನಿ ನಿಮಿಷ. ನೋಡಿ ಗೈಸ್, ಪಾಂಪ್ಲೇಟ್ ಹೆಂಗೆ ಬಡ್ಸೋರಿ, ಚೆನ್ನಾಗಿತ್ತು ಪಾಂಪ್ಲೇಟು. ಇದು ಹೋದ ವರ್ಷದ ಗಣಪತಿ. ಅಲ್ಲಿ ಆಂಜನೇಯ ದೇವಸ್ಥಾನ ಕುಳಿಸ್ತಾರೆ, ಏಕದಂತ ಗೆಳೆಯರ ಬಳಗ. ಒಳ್ಳೆಯದಿತ್ತು. ಇವತ್ತು 9 ಗಂಟೆಯಿಂದ 10 ಅದೇ ಪೂಜೆ ಆಗೋಗೈತೆ. ನಾಳೆ 28
ಮಕ್ಕಳಿಗೆ ಆಟೋಟ ಸ್ಪರ್ಧೆ ಮಾಡೋರೆ, ರಂಗೋಲಿ ಸ್ಪರ್ಧೆ, ಅನ್ನ ಸಂತರ್ಪಣೆ ಏನೇನೇನೇನೇನೋ ಐತೆ. ನಾಳೆಗೆ ಹೋಗ್ತೀನಿ ನಾನು. ನನಗೆ ಆಟೋಟ ಸ್ಪರ್ಧೆ ಏನೇನೇನು ಆಡೋಕ್ಕೋಗಲ್ಲ. ಹೋಗ್ತೀನಿ ಒಟ್ಟು ಹೋಗ್ದಂಗಿರಲ್ಲ. ನಾವು ಅಮ್ಮಂಗೆ ಕೇಳಬೇಕು, ಕಳಿಸ್ತದ ಕಳ್ಸೋದು ಗೊತ್ತಿಲ್ಲ. ನಮ್ಮ ಅಮ್ಮ ಆ ಥರ ಎಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಂಗಿಲ್ಲ, ಆ ಥರ ಎಲ್ಲ ಕಳಿಸಲ್ಲ. ನೋಡಿ ಹೆಂಗೈತೆ, ನೋಡಿ ಇಲ್ಲೈತೆ ಊಟ ಕಾಣಿಸ್ತಿದ್ದೀವಿ. ಏಕದಂತ ಗೆಳೆಯರ ಬಳಗ ಶ್ರೀ ಮಾರುತಿ ಯುವಕರ ಕ್ರೀಡಾ ಸಂಘ, ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ, ಬೇಗುಡಿಪಳ್ಳಿ, ಹನುಮಂತಪುರ, ತುಮಕೂರು. 5ನೇ ವರ್ಷದ ಅದ್ದೂರಿ ಗಣೇಶೋತ್ಸವ 5 ವರ್ಷದಿಂದ ಮಾಡ್ತಿರೋದು. ಚೆನ್ನಾಗಿ ಕಾಣಿಸ್ತಾರೆ, ಸೂಪರಾಗಿರುತ್ತೆ. ನೋಡೋಣ, ಸೌಂಡ್ ಕೇಳಿಸ್ಕೊಳ್ಳಿ. ಇಲ್ಲಿ ಮನೆಯಿಂದಗಡೆ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ಅಣ್ಣನ ಕೇಳ್ತೀನಿ ಅಂದ್ರೆ ಹಾಕಿ ಅಣ್ಣನ ಕಳಿಸು ಅಂತ. ಸಿಕ್ಕಿದ್ರೆ ಹಾಕ್ತೀನಿ ಲಾಸ್ಟಲ್ಲಿ ನೋಡಿ. ಇಲ್ಲ ತಮ್ರನ್ಗೆ ಹಾಕ್ಬಿಡ್ತೀನಿ ನೋಡಿ. ಓಕೆನಾ? ಬನ್ನಿ ಈಗ ಬೋಂಡ ಮಾಡೋಕ್ಕೆಲ್ಲ ಕಲ್ಸ್ಕೊಳ್ಳೋಣ. ಕಲಿಸ್ದೆ ಬೋಣದಿಟ್ಟು ಬನ್ನಿಗೆ ಹೆಂಗೆ ಕಲಿಸಿ ಅಂತ ತೋರಿಸ್ತೀನಿ. ಈಗ ಹಾಕಲ್ಲ, ಸಂಜೆ ಹಾಕೋದು. ನೋಡಿ ಎಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ. ಮವ್ವ ನೋಡಿ ಫ್ರೆಂಡ್ಸ್, ಬೋಣದ ಹಿಟ್ಟನ್ನ ಹಂಗೆ ಕಲಿಸಿರೋದು. ಇದಕ್ಕೆ ಕಡಲೆ ಹಿಟ್ಟು. ಫ್ರೆಂಡ್ಸ್, ಇನ್ನೂ ಊಟನೇ ಮಾಡಿಲ್ಲ ನಾನು. ಅಮ್ಮ ಹೋಗಲ್ಲ, ಹಸ್ಮಂಟ್ ಮನೆಗೆ ಊಟ ಮಾಡ್ಕೊಂಬಂದವ್ರೆ. ನಾನು ಇನ್ನೂ ಊಟನೇ ಮಾಡಿಲ್ಲ. ಅಲ್ಲೇ ಹೂವು ಬಂದು ನೋಡ್ರಿ, ಇಲ್ಲಿ ಬೋಂಡದ ಹಿಟ್ಟು ಕಲ್ಸಿಕ್ಕಿದ್ದೀನಿ. ಬನ್ನಿ ಅದಕ್ಕೆ ಏನೇನು ಹಾಕಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಮೆಣಸಿನ್ಕಾಯಿ, ಖಾರದ ಪುಡಿ ಇಷ್ಟನ್ನ ಹಾಕಿ ಕಲಸಿದ್ದೀನಿ. ಹೆಂಗೆ ಬರ್ತೈತೆ ಅಂತ ಸಂಜೆಗೆ ತೋರಿಸ್ತೀನಿ. ಇದ್ರ ಬಂಡವಾಳ ಸಂಜೆ ಗೊತ್ತಾಗುತ್ತೆ, ಹೇಳ್ತೀನಿ ಸಂಜೆ. ಈಗಾಗಲೇ ನಮ್ಮಮ್ಮ ಏನು ಮಾಡ್ತವ್ರೆ ಅಂದರೆ ನೋಡಿ, ಅಲ್ಲಿ ಹೂವು ಕೊಡ್ತವ್ರಿ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಇದು ಲಕ್ಷ್ಮಂಟ ಮನೆಗೆ ಕಡುಬು ಈಗ ಕುಡ್ಕೋಸತ್ತೆ. ನೋಡಿ ಫ್ರೆಂಡ್ಸ್, ಒಬ್ಬಟ್ಟಿನ ಸಾರು ಮಾಡೈತೆ. ನಾವು ಹೂವು ಕಟ್ತಿದ್ದೀವಿ. ಹೂವು ಬಂದು ಅಲ್ಲಿ ಹೂವು ಅವಾಗಲೇ ಅರ್ಧ ಕೆ ಜಿ ಮಲ್ಲೆವು, ಅರ್ಧ ಕೆ ಜಿ ದುಮ್ಮ ಕಟ್ಟಾಯಿತು. ಈಗ ತಾನೇ ನಮ್ಮ ಆಂಟಿ ಬಂದಿತ್ತು. ಅದು ಓದ್ಲಾಗಲ್ ತೋರಿಸಿದ್ನಲ್ಲ, ಅವರಲ್ಲ, ಅವರ ಅಕ್ಕವೇನವ, ಅವರ ಅಕ್ಕ ಅಂದರೆ ನಮ್ಮ ಆಂಟಿಯವರ ನಮ್ಮ ಅಯ್ಯ ಐತಲ್ಲ, ಅವರ ಅಣ್ಣನ ಹೆಂಡತಿ ಬಂದಿತ್ತು. ಏನಕ್ಕೆ ಅಂತಂದರೆ ಅಜ್ಜಿ ಬಾಗಿನ ಕೊಟ್ಟು ಕಳ್ಸಿತ್ತು. ಅಜ್ಜಿ ಬರಲಿ, ನಾನು ಬರ್ತೈತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವರು ನಮ್ಮ ಆಂಟಿ ಕೈಲೇ ಬಾಗಿನ ಕೊಟ್ಟು ಕಳ್ಸೈತೆ. ಈಗ ತಾನೇ ಬಂದು ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿ, ಅವ್ರು ಕೂತ್ಕೊಂಡ್ಲೇ ಇಲ್ಲ. ಕುಂಕುಮ ತೊಗೊಂಡು ಹೊರಟೋದ್ರು. ಸೀರೆ ಬಾಗಿನ ಎಲ್ಲ ತಂದು ಕೊಟ್ಟರು. ಇವಾಗ ಹಾಕ್ಕೊಟ್ಟವ್ರೆ. ಇವತ್ತು ಪೂಜೆ ಮಾಡಲ್ಲ, ನಾಳೆಗೆ ಪೂಜೆ ಮಾಡೋದು. ಈಗ ಹೂವು ಕಟ್ಬೇಕು. ಪೂಜೆ ಮಾಡ್ಕೊಂಡು ಹೋಗ್ಕೊಂಡ್ರೆ ಹೂವು ಆಗಲ್ಲ. ನಾಳೆ ಪೂಜೆ ಮಾಡಿದ್ಲಾಗು ತೋರಿಸ್ತೀನಿ. ಆಮೇಲೆ ನಮ್ಮ ಮನೆಗೆ ನಾಳೆ ಇನ್ನೂ ಕಡುಬು ಮಾಡೋದು. ಇವತ್ತು ಮನೆಗೆ ಕಡುಬು ಮಾಡಿಲ್ಲ. ಏನಕ್ಕೆ ಅಂತಂದರೆ ಹೂವು ಕಟ್ಟು ಸಾಕಾಗಿತ್ತು. ಬೆಳಗ್ಗೆ ಲೇಟಾಗಿತ್ತು. ಇವತ್ತು ಹೂವು ಕಮ್ಮಿ ತಗೊಂಡಿದ್ದೀವಿ. ರಾತ್ರಿಗೆ ಬೇಗ ಹೂವು ಆಗ್ತವೆ. ಬೇಗ ಮಾಡ್ಕೊಂಡು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಮಾಡೋಣ ಅಂತ ಹೇಳೈತೆ ನಮ್ಮಮ್ಮ. ನಾಳೆ ಸಿಗ್ತೀನಿ. ಇಷ್ಟನ್ನು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗಣೇಶ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.